ಕೇವಲ 48 ದಿನಗಳಲ್ಲಿ ನಿಮ್ಮ ದೇಹವನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿ ಅಂದರೆ ಡಿಟಾಕ್ಸಿಫೈ ಮಾಡಿ ನಿಮಗೆ ಇರಬಹುದಾದ ನರದೌರ್ಬಲ್ಯ ಸೇರಿ ಹಲವಾರು ಆರೋಗ್ಯದ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂತಹ ಒಂದು ಸಂಜೀವಿನಿ ಅಂತಕೊಂಡೇ ಹೇಳ್ಬೋದು ಈ ಒಂದು ಮನೆಮದ್ದಿಗೆ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೊಂದು ಅದ್ಭುತವಾದಂತಹ ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಈ ಮನೆಮದ್ದನ್ನು ಮಾಡಿ ಇಟ್ಕೊಂಡು ನೀವು ಪ್ರತಿದಿನ ಸೇವಿಸೋದ್ರಿಂದ ನಿಮ್ಮ ದೇಹದಲ್ಲಿರುವಂಥ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಅದರಲ್ಲಿ ಮುಖ್ಯವಾಗಿ ನಿಮಗೇನಾದ್ರು ಹೃದ್ರೋಗ ಸಮಸ್ಯೆ ಇದ್ದರೆ ಅದನ್ನು ಇದು ನಿವಾರಣೆ ಮಾಡ್ತದೆ. ಹಾಗೆಯೇ ಹೊಟ್ಟೆಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇದರಿಂದ ನಿವಾರಣೆ ಆಗ್ತದೆ. ಜೊತೆಗೆ ನಿಮಗೆ ಏನಾದರೂ ಈ ಮಲಬದ್ಧತೆ ಸಮಸ್ಯೆ, ಹೊಟ್ಟೆ ನೋವು, ಅಜೀರ್ಣ ಮತ್ತು ನರದೌರ್ಬಲ್ಯ ಆ ಥರ ಏನಾದರೂ ಸಮಸ್ಯೆಗಳಿದ್ದರೆ ಸಂಪೂರ್ಣವಾಗಿ ಗುಣ ಆಗ್ತದೆ. ನಿಮ್ಮ ದೇಹದಲ್ಲಿರುವಂತಹ ಎಕ್ಸ್ಟ್ರಾ ಕೊಬ್ಬು ಅಂದರೆ ಅಡಿಷ್ನಲ್ ಫ್ಯಾಟ್ ಏನಿರ್ತದೆ, ಕೆಟ್ಟ ಕೊಬ್ಬನ್ನು ಕೂಡ ಇದು ಕರಗಿಸ್ತದೆ. ನಿಮ್ಮ ಬೆಲ್ಲಿ ಫ್ಯಾಟ್ ಅಂದರೆ ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೂ ಕೂಡ ಇದು ಉತ್ತಮವಾಗಿ ಕೆಲಸ ಮಾಡ್ತದೆ. ನೋಡಿ, ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಿರೋದು ಕೇವಲ ಎರಡೇ ಇಂಗ್ರೀಡಿಯೆಂಟು. ಒಂದು ಹಾಲು ಬೇಕಾಗ್ತದೆ, ಅದಾದಮೇಲೆ ಬೆಳ್ಳುಳ್ಳಿ. ನಾನು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ತೊಗೊಂಡಿದ್ದೇನೆ. ಇಲ್ಲಿ ಬೆಳ್ಳುಳ್ಳಿ ಬಗ್ಗೆ ನಿಮಗೆ ನಾನೇನು ಜಾಸ್ತಿ ಹೇಳಬೇಕಾಗಿಲ್ಲ, ನಿಮ್ಗೆ ಗೊತ್ತಿದೆ. ನಾವು ದಿನ 1-2 ಎಸ್ಲು ಬೆಳ್ಳುಳ್ಳಿನ ತಿನ್ನೋದ್ರಿಂದ ನಮ್ಮ ರಕ್ತದೊತ್ತಡವನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಹಾಗೆಯೇ ಬಹಳಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಬೆಳ್ಳುಳ್ಳಿ ಕೊಡ್ತದೆ. ಇಲ್ಲಿ ಈ ಮನೆಮದ್ದು ಮಾಡ್ಕೊಳ್ಳಲಿಕ್ಕೆ ನಾನು ಬೆಳ್ಳುಳ್ಳಿನ 100 ಗ್ರಾಮ್ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ತೊಗೊಂಡಿದ್ದೇನೆ. ನಿಮಗೆ ಪುನಃ ಹೇಳ್ತಾ ಇದ್ದೇನೆ, ಇದು ಒಟ್ಟಿಗೆ ಒಂದು 48 ದಿನಗಳವರೆಗೆ ತೊಗೊಳ್ಬೇಕಾಗಿರುವಂತಹ ಮನೆಮದ್ದು. ಹಾಗಾಗಿ ನಾನಿಲ್ಲಿ 100 ಗ್ರಾಮ್ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಂಡಿದ್ದೇನೆ. ಇದು ಒಬ್ಬರು ಡಾಕ್ಟರ್ ಹೇಳಿರುವಂತಹ, ಆಯುರ್ವೇದಿಕ್ ಡಾಕ್ಟರ್ ಹೇಳಿರುವಂತಹ ಮನೆಮದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ. ಹಾಗೆಯೇ ನಮಗೆ ಅರ್ಧ ಲೀಟ್ರ್ ಹಾಲು ಬೇಕಾಗ್ತದೆ. ನೀವು ಈ ಹಸುವಿನ ಹಾಲು ನಿಮ್ಗೆ ಸಿಕ್ಕಿದ್ರೆ ಅಂದರೆ ಫ್ರೆಶ್ ಆಗಿರೋ ಹಾಲು ಸಿಕ್ಕಿದ್ರೆ ಅದನ್ನ ಉಪಯೋಗಿಸಿ. ಇಲ್ಲ ಅಂತೇಳಿದರೆ ಹೇಗೂ ವಿಧಿ ಇಲ್ಲ, ಈ ಪ್ಯಾಕೆಟ್ ಹಾಲನ್ನ ನಾವು ಉಪಯೋಗಿಸ್ಬೋದು. ಒಂದು ಪಾತ್ರೆನ ಸ್ಟವ್ನಲ್ಲಿಟ್ಟು ಮೊದಲಿಗೆ ನಾವು ಹಾಲನ್ನು ಕುದಿಸ್ಕೋಬೇಕು. ನಾನು ಅರ್ಧ ಲೀಟ್ರ್ ಹಾಲನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನಂತರ ನಾವು ಈ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀವಲ್ಲ, ಇದ್ರದ್ದು ಒಂದು ಸ್ವಲ್ಪ ಪೇಸ್ಟ್ ಟೈಪ್ ಮಾಡ್ಕೋಬೇಕು. ಇಲ್ಲ ನೀವು ಗುದ್ದಿ ಬೇಕಾದ್ರೂ ಪೇಸ್ಟ್ ಟೈಪ್ ಮಾಡ್ಕೋಬೋದು, ಇಲ್ಲ ಅಂದರೆ ಮಿಕ್ಸಿಯಲ್ಲಿ ನೀವು ಸ್ವಲ್ಪ ರುಬ್ಕೊಳ್ಬೋದು. ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ ಈ 100 ಗ್ರಾಮ್ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರುವಂಥದ್ದು. ಈಗ ನಾನು ಇದನ್ನು ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಟೈಪ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಈ ಫ್ಲಿಪ್ಕಾರ್ಟ್ನಲ್ಲಿ ಈಗ ಸೇಲ್ಸ್ ನಡೀತಾ ಇದೆ. ಡಿಸ್ಕೌಂಟಲ್ಲಿ ಒಳ್ಳೆ ಮಿಕ್ಸಿಗಳು ಕೂಡ ಸಿಗ್ತಾ ಇದೆ. ಕೆಲವೊಂದು ಮಿಕ್ಸಿಗಳನ್ನು ನಾನು ಟ್ಯಾಗ್ ಮಾಡಿರ್ತೇನೆ, ನೀವು ಬೇಕಿದ್ರಲ್ಲಿ ಕ್ಲಿಕ್ ಮಾಡಿ ನಿಮಗೆ ಉತ್ತಮ ಬೆಲೆಯಲ್ಲಿ ಡಿಸ್ಕೌಂಟ್ನಲ್ಲಿ ಮಿಕ್ಸಿಗಳನ್ನ ಪರ್ಚೇಸ್ ಮಾಡ್ಬೋದು. ಇದಕ್ಕೆ ನೀವು ನೀರು ಹಾಕ್ಕೋಬೇಕಾಗಿಲ್ಲ, ಹಾಗೆ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಬೆಳ್ಳುಳ್ಳಿ ಪೇಸ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೇನೆ. ಹಾಲು ಕುದೀತಾ ಇದೆ. ಈಗ ನಾವು ಈ ಹಾಲಿಗೆ ಈ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಬಿಡಬೇಕು. ಒಮ್ಮೆ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಹಾಕಿದ ಮೇಲೆ ಇದನ್ನು ಕರೆಕ್ಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ಪೇಸ್ಟ್ ಸಂಪೂರ್ಣವಾಗಿ ಇದರಲ್ಲಿ ಮಿಕ್ಸ್ ಆಗಬೇಕು ಹಾಲಿನ ಜೊತೆಗೆ. ಇದನ್ನು ನಾವು ಮಿಕ್ಸ್ ಮಾಡ್ಕೊತಾನೇ ಇರಬೇಕು. ಇದು ಎಷ್ಟೊತ್ತಲ್ಲಿ ನಾವು ಕಾಯಿಸಬೇಕು ಅಂತ ಹೇಳಿದರೆ, ಈ ಹಾಲು ಕಂಪ್ಲೀಟಾಗಿ ಇಂಗಬೇಕು, ಹಾಗೆಯೇ ಒಂದು ಪೇಸ್ಟ್ ಥರ ರೆಡಿ ಆಗಬೇಕು. ಅಲ್ಲಿವರೆಗೆ ನಾವು ಇದನ್ನು ಕುದಿಸ್ಕೋಬೇಕು. ನೀವು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ನಾವು ಕುದಿಸ್ಕೋಬೇಕು ಚೆನ್ನಾಗಿ. ಮಿಕ್ಸ್ ಮಾಡ್ತಾನೇ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ತಳ ಹಿಡಿತದೆ. ಹಾಗಾಗಿ ನೋಡಿ, ದಪ್ಪ ಆಗ್ತಾಯಿದೆ. ನೋಡಿ ಎಷ್ಟು ದಪ್ಪ ಆಗಿದೆ ಅಂತ ತಗೊಂಡು. ಈಗ ಇನ್ನೂ ಸ್ವಲ್ಪ ದಪ್ಪ ಆಗಬೇಕು. ಇದೊಂದು ರೀತಿ ಪೇಸ್ಟ್ ಟೈಪ್ ಆಗಬೇಕು ನಮಗೆ. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ಇನ್ನೊಂದು ಮೋಸ್ಟ್ಲಿ ಒಂದು 5-10 ನಿಮಿಷ ನಾವು ಕುದಿಸ್ಕೊಂಡ್ರೆ ಇದು ಪೇಸ್ಟ್ ಟೈಪ್ ಆಗ್ತದೆ. ನೀವು ಇದನ್ನು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು, ಇಲ್ಲ ಅಂತೇಳಿದರೆ ತಳೆ ಹಿಡಿಯುವಂಥ ಸಾಧ್ಯತೆಗಳಿರ್ತದೆ. ನೋಡಿ, ಈಗ ಗಟ್ಟಿ ಆಗಿದೆ, ಬಟ್ ಸಾಕಾಗಲ್ಲ. ಇನ್ನೊಂದು ಸ್ವಲ್ಪ ಇದು ಗಟ್ಟಿ ಆಗಬೇಕು. ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಪುನಃ ಇದನ್ನ ಕಾಯಿಸ್ಕೊಂಡು ಹೋಗಬೇಕಾಗುತ್ತೆ. ನೋಡಿ, ಈಗ ತಳ ಬಿಟ್ಟಿದೆ. ಅದು ಇನ್ನೊಂದು ಸ್ವಲ್ಪ ಅಂದರೆ ಅದರಲ್ಲಿರುವಂಥ ನೀರಿನ ಅಂಶ ಸ್ವಲ್ಪ ಹೋಗಿ ಅಂಟಂಟಾಗಿ ಬರಬೇಕು. ಅದು ಅಲ್ಲಿವರೆಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ಒಂದು 2 ನಿಮಿಷದಲ್ಲಿ ಆಗೋಗುತ್ತೆ. ನೋಡಿ, ಇದು ರೆಡಿ ಆಗಿದೆ. ಒಂದು ಇದು ಸ್ವಲ್ಪ ಅಂಟಂಟು ಬಂದಿದೆ. ಈಗ ಇದನ್ನು ಬಂದ್ ಮಾಡ್ಬೋದು ನಾವು. ನೋಡಿ, ಇದನ್ನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಇದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ನೋಡಿ, ಇದು ಕರೆಕ್ಟಾಗಿ ಈಗ ಇದು ಅಂಟಂಟು ಬಂದಿದೆ. ನಾವು ಇದನ್ನು ಸರಿಯಾಗಿ ಈಗ ಉಂಡೆ ಥರ ಮಾಡ್ಕೋಬೋದು. ನೋಡಿ, ಈ ರೀತಿ ಉಂಡೆ ಥರ ಮಾಡ್ಕೋಬೋದು. ಕರೆಕ್ಟಾಗಿ ಹದ ಆಗಿದೆ. ನೋಡಿ, ಕ್ಲೀನಾಗಿ ಉಂಡೆ ಆಗುತ್ತೆ. ನೋಡಿ, ಮನೆಮದ್ದು ತಯಾರಾಗಿದೆ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಇದನ್ನು ಚಿಕ್ಕ ಚಿಕ್ಕ ಉಂಡೆ ಅಂದರೆ ಅವರೆಕಾಳಿನ ಗಾತ್ರದ ಉಂಡೆಯನ್ನಾಗಿ ಮಾಡಿ ಇಟ್ಕೊಳ್ಬೇಕು. ಈ ರೀತಿಯಾಗಿ ಸಂಪೂರ್ಣವಾಗಿ ಇದು ಡ್ರೈ ಆಗಿದೆಯಲ್ಲ, ಹಾಗಾಗಿ ಅಂಟಂಟಾಗಿರೋದ್ರಿಂದ ನಿಮಗೆ ಉಂಡೆ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ. ಈ ರೀತಿಯಾಗಿ ಉಂಡೆ ಮಾಡಿ ನೀವು ಒಂದು ಬಾಟಲ್ನಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಬೇಕು. ನೋಡಿ, ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿದಿನ ಬೆಳಿಗ್ಗೆ
ಸ್ವಲ್ಪ ಬಿಸಿ ನೀರಿನ ಜೊತೆಗೆ 1 ಅಥವಾ 2 ತಿನ್ಬೋದು. ನೀವು ಪ್ರಾರಂಭದಲ್ಲಿ ಪ್ರತಿದಿನ 1 ಮಾತ್ರ ತಿನ್ನಿ, ಅದಾದಮೇಲೆ ಬೇಕಿದ್ರೆ ನೀವು 2 ಬೇಕಾದ್ರೂ ತಿನ್ಬೋದು. ಇದನ್ನು ನೀವು ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬೇಕಂತೇಳಿಲ್ಲ, ಇದನ್ನು ತಿಂದು ನಂತರ ನೀವು ಬಿಸಿ ನೀರನ್ನ ಕುಡಿಬೇಕು. ಈ ರೀತಿ ನೀವು 48 ದಿನದವರೆಗೆ ಮಾಡಬೇಕು ಅಂತಕೊಂಡು ಆಯುರ್ವೇದದ ಈ ಶಾಸ್ತ್ರದ ಪ್ರಕಾರ ಹೇಳ್ತಾರೆ. ಹಾಗಾಗಿ ನೀವು 48 ದಿನ ಇದನ್ನು ಟ್ರೈ ಮಾಡಿ, ಆಗ ನಿಮಗೆ ಬಹಳಷ್ಟು ನಿಮ್ಮ ದೇಹದಲ್ಲಿ ಬದಲಾವಣೆಗಳು ಗೊತ್ತಾಗ್ತದೆ. ಮುಖ್ಯವಾಗಿ ನಿಮ್ಗೆ ಹೇಳಬೇಕು ಅಂದರೆ ಈ ದೇಹದ ಕೊಬ್ಬೇನಿದೆ ಅದು ಕರಗ್ತದೆ, ನಿಮ್ಮ ದೇಹ ಸ್ವಲ್ಪ ಹಗುರ ಅನಿಸ್ತದೆ. ಹಾಗೆಯೇ ನಿಮಗೆ ಹೃದಯಕ್ಕೆ ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆಗಳಿದ್ದರೆ ಇದನ್ನು ನಿವಾರಣೆ ಮಾಡ್ತದೆ. ಬಿ ಪಿಯನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ತದೆ. ಜೊತೆಗೆ ನಿಮಗೆ ನರ ದೌರ್ಬಲ್ಯ ಸಮಸ್ಯೆ ಅಂದರೆ ನರಗಳ ಸಮಸ್ಯೆಗಳು ಏನಾದರೂ ಇದ್ದರೆ ಅದು ಕೂಡ ಸರಿಯಾಗ್ತದೆ. ನಿಮ್ಮ ಜೀರ್ಣಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ ಅದು ಕೂಡ ನಿವಾರಣೆ ಆಗ್ತದೆ. ಹಾಗೆಯೇ ಮಲಬದ್ಧತೆ ಇದ್ದರೆ ಅದು ಕೂಡ ನಿವಾರಣೆ ಆಗ್ತದೆ. ಟೋಟಲ್ ಆಗಿ ನಿಮ್ಮ ಬಾಡಿಯನ್ನು ಇದು ಡಿಟಾಕ್ಸಿಫೈ ಮಾಡ್ತದೆ. ಹಾಗಾಗಿ ನಿಮ್ಮ ಆರೋಗ್ಯ ದಿನೇ ದಿನೇ ವೃದ್ಧಿಯಾಗಲಿ ಶುರುವಾಗ್ತದೆ. ನಿಮಗೆ ಇದನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಯಾಕಂದರೆ ಸ್ವಲ್ಪ ಲಾಂಗ್ ಪ್ರೊಸೆಸ್ ಏನು ಜಾಸ್ತಿ ಇಲ್ಲ. ಒಂದು ಅರ್ಧ ಗಂಟೆವರೆಗೆ ನಾವು ಹಾಲು ಮತ್ತು ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗ್ತದೆ. ಅದು ಬಿಟ್ಟರೆ ನೀವು ಒಮ್ಮೆ ಇದನ್ನು ಮಾಡಿ ಇಟ್ಕೊಂಡ್ರೆ 48 ದಿನದವರೆಗೆ ನೀವು ಇದನ್ನು ಸೇವಿಸ್ಬೋದು. ಇದು ತಿನ್ನಲಿಕ್ಕೆ ಕೂಡ ಅಷ್ಟೇ ತುಂಬ ರುಚಿ ಇರ್ತದೆ. ಯಾರಾದರೂ ಪ್ರೆಗ್ನೆಂಟ್ ವುಮನ್ ಇದ್ದರೆ ಅವ್ರು ತೊಗೊಳ್ಳೋದು ಬೇಡ, ಅಥವಾ ಮಕ್ಕಳಿಗೆ ಏನಾದ್ರು ಫೀಡ್ ಮಾಡ್ತಾಯಿದ್ರೆ ಹಾಲು ಕುಡಿಸ್ತಾ ಇದ್ದರೆ ಅಂಥವ್ರು ಕೂಡ ಇದನ್ನು ತೊಗೊಳ್ಳೋದು ಬೇಡ. ಅದ್ರ ಜೊತೆಯಲ್ಲಿ ನೀವು ಕಿಡ್ನಿ, ಲಿವರ್ ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅಂಥವ್ರಿಗೂ ಕೂಡ ಇದರ ಅವಶ್ಯಕತೆ ಇಲ್ಲ. ನೀವು ಏನಾದರೂ ಸೀರಿಯಸ್ ಸಮಸ್ಯೆ ಇದ್ದು ಅದಕ್ಕೇನಾದ್ರು ಮೆಡಿಕೇಷನ್ ಮಾಡ್ತಾಯಿದ್ರೆ ಆಗ ಇದನ್ನು ನೀವು ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕಂದರೆ ಅದರಿಂದಾಗಿ ಬೇರೆ ರೀತಿಯ ಸಮಸ್ಯೆ ಉಂಟಾಗ್ಬೋದು. ಬಿ ಪಿ ಟ್ಯಾಬ್ಲೆಟ್ಸ್ ಏನಾದ್ರು ನೀವು ತೊಗೊತಾ ಇದ್ದರೆ ಟ್ಯಾಬ್ಲೆಟ್ ಜೊತೆಗೆ ಇದನ್ನು ತಗೊಳ್ಳಿ. ನಂತರ ನಿಮ್ಮ ಬಿ ಪಿಯನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಕಮ್ಮಿ ಆಗ್ತಾಯಿದೆ ಅಂತ ಹೇಳಿದ್ರೆ ನೀವು ಟ್ಯಾಬ್ಲೆಟನ್ನು ಬಿಟ್ಟು ಇದನ್ನು ಕಂಟಿನ್ಯೂ ಮಾಡಿ. ಇದನ್ನು ನೀವು ಒಂದು ಬಾಟಲ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು. ಮೋಸ್ಟ್ಲಿ ಹಾಲು ಹಾಕಿರೋದ್ರಿಂದ ನಿಮಗೆ ಹೊರಗಡೆ ಇಟ್ಟರೆ ಹಾಳಾಗ್ತದೆ ಅನ್ನೋ ಒಂದು ಡೌಟ್ ಇದ್ದರೆ ನೀವು ಫ್ರಿಜ್ ಒಳಗಡೆ ಇಟ್ಟು ಟೈಟಾಗಿ ಕ್ಲೋಸ್ ಮಾಡಿಡಿ. ಯಾವುದೇ ಕಾರಣಕ್ಕೆ ನೀರಿನ ಅಂಶ ಇದ್ರ ಒಳಗಡೆ ಸೇರ್ಕೋಬಾರ್ದು. ನಾನು ಒಂದು ಸ್ಟೀಲ್ ಡಬ್ಬದಲ್ಲಿ ಹಾಕಿ ಇದನ್ನು ಕ್ಲೋಸ್ ಮಾಡಿ ಇಟ್ಕೊಂಡು ಉಪಯೋಗಿಸ್ತಾ ಇದ್ದೆ. ನಾನು ಪರ್ಸ್ನಲಾಗಿ ಯೂಸ್ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿರುವಂಥದ್ದು. ಇಲ್ಲ ಅಂತೇಳಿದರೆ ನೀವು ಗ್ಲಾಸ್ ಡಬ್ಬದಲ್ಲಿ ಹಾಕಿಡಿ, ಪ್ಲಾಸ್ಟಿಕ್ ಡಬ್ಬವನ್ನು ಉಪಯೋಗಿಸಬೇಡಿ. ನೋಡಿ, ಹಲವಾರು ರೋಗಗಳಿಗೆ ಒಂದು ಸಿಂಪಲ್ ಆಗಿರುವಂಥ ಒಂದು ಮನೆಮದ್ದನ್ನು ಹೇಳಿದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.